ವಿರಾಜಪೇಟೆ ಪಟ್ಟಣ ಮೊಗರಗಲ್ಲಿಯ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ಬುಧವಾರ ನಡೆದ ತಾಲೂಕು ಮತ್ತು ಪುರಸಭೆ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದ ಎಎಸ್ ಪೊನ್ನಣ್ಣ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದರು. ನಿರುದ್ಯೋಗ, ವಸತಿ ಸಮಸ್ಯೆ, ಕುಡಿಯುವ ನೀರಿನ ಬವಣೆ, ರಸ್ತೆ ಸಮಸ್ಯೆ, ಅನಾರೋಗ್ಯ, ಹಕ್ಕುಪತ್ರ ಸಮಸ್ಯೆ, ವಿದ್ಯುತ್ ಸಂಪರ್ಕವಿಲ್ಲದಿರುವುದು, ಧನ ಸಹಾಯ ಕೋರಿಕೆ ಸೇರಿದಂತೆ ಸುಮಾರು 135 ಅಹವಾಲುಗಳನ್ನು ಸಾರ್ವಜನಿಕರು ಸಲ್ಲಿಸಿದರು. ಪ್ರತಿ ಮನವಿ ಪತ್ರಗಳಿಗೂ ಪರಿಹಾರ ಸೂಚಿಸಲಾಯಿತು. ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಯಿತು. ಇನ್ನುಳಿದ ಅರ್ಜಿಗಳನ್ನು ಇತ್ಯರ್ಥಪಡಿಸುವಂತೆ ಶಾಸಕರು ಆಯಾ ಇಲಾಖೆಗಳಿಗೆ ಸೂಚನೆ ನೀಡಿದರು. 1,000ಕ್ಕೂ ಅಧಿಕ ಮಂದಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಲ್ಲದೆ ಸಮಸ್ಯೆಗಳು ಬಾರದಂತೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಎಎಸ್ ಪೊನ್ನಣ್ಣ ಈ ಸಂದರ್ಭ ಅಭಯ ನೀಡಿದರು. ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರ ಸಮಸ್ಯೆಗಳನ್ನು ಮನಗಂಡು ಆದಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಎಎಸ್ ಪೊನ್ನಣ್ಣ ಸೂಚನೆ ನೀಡಿದರು. ಜನರು ಅಧಿಕಾರಿಗಳಿಗೆ ಮತ್ತು ಕಚೇರಿಗಳಿಗೆ ಹೋಗುವಂತಾಗಬಾರದು. ನಾವೇ ಜನಪ್ರತಿನಿಧಿಗಳಿರ್ಬೋದು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ನಾವೇ ತಮ್ಮ ಬಳಿ ಬರಬೇಕು ಅಂತ ಹೇಳುವಂಥ ಒಂದು ಮೂಲ ಉದ್ದೇಶ. ಅದರಿಂದ ಇವತ್ತೆಲ್ಲರೂ ಕೂಡ ಆಗಮಿಸಿದ್ದಾರೆ. ನಾನು ಬರೀ ಇಷ್ಟೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಶಿಸ್ತಿನಿಂದ ತಮ್ಮ ಅಹವಾಲುಗಳೇನಿದೆ ಯಾವ ಇಲಾಖೆ ಅಂತೇಳಿ ಸೂಚಿಸಿ ಅದನ್ನು ನೀಡಿದರೆ ಆದಷ್ಟು ಎಲ್ಲವನ್ನ ನಾವು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಯಾವುದನ್ನು ಮೇಲ್ಗಡೆ ಸರ್ಕಾರದ ಮಟ್ಟಕ್ಕೆ ಕಳಿಸಬೇಕು ಅದನ್ನು ಕೂಡ ಕಳಿಸುವಂಥ ಕೆಲಸವನ್ನು ತಕ್ಷಣ ಮಾಡುವಂಥದ್ದನ್ನು ಮಾಡಿ ಅದರ ಮುಂದಿನ ದಿನಗಳಲ್ಲಿ ಯಾವ ಥರ ಅದಕ್ಕೆ ತೀರ್ಮಾನಗಳು ತಗೊಂಡಿದ್ದಾರೆ ಅದರ ಮಾಹಿತಿಯನ್ನು ಕೂಡ ತಮಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತೇವೆ. ತಮಗೆಲ್ಲರೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಸಾರ್ವಜನಿಕರು ಕುಂದುಕೊರತೆಗಳ ಬಗ್ಗೆ ಮನವಿ ನೀಡಲು ಕೇಂದ್ರ ಸ್ಥಾನಕ್ಕೆ ತೆರಳುವ ಅವಶ್ಯಕತೆ ಇಲ್ಲ ಎಂದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಹವಾಲು ನೀಡಿದರೆ ಸ್ಥಳದಲ್ಲೇ ಪರಿಹಾರ ಒದಗಿಸಲಾಗುವುದು ಎಂದು ಎಎಸ್ ಪೊನ್ನಣ್ಣ ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವರ್ಣಿತ್ ನೇಗಿ, ಅಪರ ಜಿಲ್ಲಾಧಿಕಾರಿ ಬಿಎನ್ ವೀಣಾ ಮತ್ತು ಆಯಾ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು.